ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಟಕ ರಾಶಿಯವರೇ, ಈ ವಿಡಿಯೋ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಯಾವಾಗಲೂ ನಿಮ್ಮ ಬೆನ್ನ ಹಿಂದೆ ಮಾತಾಡುವವರ ಬಗ್ಗೆ, ನಿಮಗೆ ಹೊರಗಡೆ ಮೋಸ ಮಾಡುವವರ ಬಗ್ಗೆ ಅಥವಾ ನಿಮ್ಮ ಏಳಿಗೆಯನ್ನು ಸಹಿಸದ ಹೊರಗಿನ ಶತ್ರುಗಳ ಬಗ್ಗೆ ಸದಾ ಯೋಚಿಸುತ್ತಿರುತ್ತೀರಿ. ಆದರೆ ನಿಮ್ಮ ನಿಜವಾದ ಶತ್ರುಗಳು ಹೊರಗಿಲ್ಲ, ನಿಮ್ಮ ಮನೆಯಲ್ಲೇ, ನಿಮ್ಮ ಪಕ್ಕದಲ್ಲೇ, ನಿಮ್ಮ ಜೊತೆಯಲ್ಲೇ ಉಸಿರಾಡುತ್ತಾ, ನಿಮ್ಮ ತಟ್ಟೆಯಲ್ಲೇ ಉಣ್ಣುತ್ತಾ, ನಿಮ್ಮ ಹಾಸಿಗೆಯಲ್ಲೇ ಮಲಗುತ್ತಾ, ನಿಮ್ಮ ಜೀವನವನ್ನು, ನಿಮ್ಮ ನೆಮ್ಮದಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿರುವ ಆ 4 ಜನರ ಬಗ್ಗೆ ನಿಮಗೆ ಗೊತ್ತೇ? ಹೌದು, ನೀವು ನಂಬಲೇಬೇಕು. ಈ 4 ಜನ ನಿಮ್ಮನ್ನೇ ನೆಚ್ಚಿಕೊಂಡು ನಿಮ್ಮನ್ನೇ ಬಲಿಪಶು ಮಾಡುತ್ತಿದ್ದಾರೆ. ಇವರು ಯಾರು ಗೊತ್ತಾ? ದಯವಿಟ್ಟು ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಏಕೆಂದರೆ ಈ 4 ಜನರನ್ನು ನೀವು ಇಂದು ಗುರುತಿಸಲಿಲ್ಲ ಎಂದರೆ ನಿಮ್ಮ ಭವಿಷ್ಯವೇ ಕತ್ತಲಾಗಬಹುದು. ಆ 4 ಜನ ಯಾರು ಮತ್ತು ಅವರು ಎಲ್ಲಿದ್ದಾರೆ ಎಂಬ ರಹಸ್ಯ ಸತ್ಯ ತಿಳಿದಾಗ ಖಂಡಿತವಾಗಿಯೂ ನಿಮ್ಮ ಕಾಲ ಕೆಳಗಿನ ನೆಲವೇ ಕುಸಿದು ಹೋಗುತ್ತದೆ. ವಿಡಿಯೋ ಪೂರ್ತಿ ನೋಡುವ ಮುನ್ನ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಕಟಕ ರಾಶಿಯವರೇ, ನೀವು ಹುಟ್ಟಿನಿಂದಲೇ ಅತ್ಯಂತ ಮೃದು ಹೃದಯದವರು. ನಿಮ್ಮ ಮನಸ್ಸು ಸ್ಫಟಿಕದಷ್ಟು ಶುದ್ಧವಾದದ್ದು. ಚಂದ್ರನ ಆಳ್ವಿಕೆಗೆ ಒಳಪಡುವ ನಿಮ್ಮ ರಾಶಿಯವರು ನೀರಿನಂತೆ ಎಲ್ಲರೊಂದಿಗೂ ಬೆರೆಯುವ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಅದ್ಭುತ ಜೀವಿಗಳು. ಯಾರಾದರೂ ಕಷ್ಟ ಎಂದು ನಿಮ್ಮ ಬಳಿ ಬಂದರೆ ನಿಮ್ಮ ಕಷ್ಟವನ್ನು ಮರೆತು ಅವರಿಗೆ ಸಹಾಯ ಮಾಡುವ ಗುಣ ನಿಮ್ಮದು. ನಿಮ್ಮ ಬಳಿ ಹಣವಿಲ್ಲದಿದ್ದರೂ ಬೇರೆಯವರ ಬಳಿ ಸಾಲ ಮಾಡಿ ಆದರೂ ಇತರರಿಗೆ ಸಹಾಯ ಮಾಡುತ್ತೀರಿ. ಆದರೆ ಇಷ್ಟೆಲ್ಲ ಒಳ್ಳೆಯತನವಿದ್ದರೂ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕಿದ್ದೇನು? ಕೇವಲ ಕಣ್ಣೀರು, ವಿಶ್ವಾಸಘಾತ ಮತ್ತು ಒಂಟಿತನ. ನೀವು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತೀರೋ ಅವರೇ ನಿಮಗೆ ಕೊನೆಯಲ್ಲಿ ಬೆನ್ನಿಗೆ ಚೂರಿ ಹಾಕುತ್ತಾರೆ. ನೀವು ಯಾರಿಗಾಗಿ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುತ್ತೀರೋ ಅವರೇ ನಿಮ್ಮನ್ನು ಒಂದು ದಿನ ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಹೋಗುತ್ತಾರೆ. ನೀವು ರಾತ್ರಿ ಇಡೀ ಒಂಟಿಯಾಗಿ ಕುಳಿತು ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ದೇವರೇ ನನಗೇಕೆ ಈ ಶಿಕ್ಷೆ ಎಂದು ಅದೆಷ್ಟೋ ಬಾರಿ ಕಣ್ಣೀರು ಹಾಕಿದ್ದೀರಿ. ಇಷ್ಟೆಲ್ಲ ನೋವು, ಇಷ್ಟೆಲ್ಲ ಕಷ್ಟ ನಿಮಗೆ ಯಾಕೆ ಬರುತ್ತಿದೆ ಎಂದು ನೀವು ಎಂದಾದರೂ ಆಳವಾಗಿ ಯೋಚಿಸಿದ್ದೀರಾ? ಇದಕ್ಕೆ ಕಾರಣ ನಿಮ್ಮ ಹಣೆ ಬರವಲ್ಲ, ದೇವರಿಲ್ಲ ಅಥವಾ ಹೊರಗಿನ ಶತ್ರುಗಳಲ್ಲ. ಬದಲಾಗಿ ನಿಮ್ಮ ಜೊತೆಯಲ್ಲೇ ಇದ್ದುಕೊಂಡು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನಿಯಂತ್ರಿಸುತ್ತಿರುವ ಆ 4 ಜನ, ನಿಮ್ಮ ಜೀವನವನ್ನು ನರಕ ಮಾಡಿರುವ ಆ 4 ಜನ ಯಾರು ಎಂದು ಒಂದೊಂದಾಗಿ ನೋಡೋಣ. ಏಕೆಂದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಏಕೆಂದರೆ ಆ 4ನೇ ವ್ಯಕ್ತಿ ಅತ್ಯಂತ ಅಪಾಯಕಾರಿ. ನಿಮ್ಮ ಜೊತೆಯಲ್ಲೇ ಇರುವ ಆ ಮೊದಲನೇ ವ್ಯಕ್ತಿ ಯಾರು ಗೊತ್ತಾ? ಈತ ನಿಮ್ಮ ನಿದ್ದೆಯನ್ನು ಕದಿಯುವ ಅತಿ ದೊಡ್ಡ ಕಳ್ಳ. ನೀವು ರಾತ್ರಿ ಮಲಗಲು ಹೋದಾಗ, ಇಡೀ ಪ್ರಪಂಚವೇ ನಿದ್ದೆ ಮಾಡುತ್ತಿರುವಾಗ ಆ ವ್ಯಕ್ತಿ ಮಾತ್ರ ನಿಮ್ಮ ಪಕ್ಕದಲ್ಲಿ ಕುಳಿತು ನಿಮ್ಮ ಕಿವಿಯಲ್ಲಿ ಪಿಸುಗುಟ್ಟಲು ಶುರು ಮಾಡುತ್ತಾನೆ. ಬೆಳಿಗ್ಗೆ ನಡೆದ ಪ್ರತಿಯೊಂದು ಸಣ್ಣ ಘಟನೆಯನ್ನು ದೊಡ್ಡದಾಗಿ ಮಾಡಿ ನಿಮ್ಮ ತಲೆಯಲ್ಲೇ ತುಂಬುತ್ತಾನೆ. ಅವರು ಹಾಗೆ ಯಾಕೆ ಹೇಳಿದರು? ಇವರು ನನ್ನನ್ನು ನೋಡಿ ಯಾಕೆ ನಕ್ಕರು? ನಾಳೆ ನನ್ನ ಕೆಲಸ ಹೋಗ್ಬಿಟ್ರೆ ಏನು ಗತಿ? ನನ್ನ ಭವಿಷ್ಯ ಏನಾಗಬಹುದು? ಹೀಗೆ ನೂರಾರು ಪ್ರಶ್ನೆಗಳನ್ನು ನಿಮ್ಮ ಮುಂದಿಟ್ಟು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ. ಕಟಕ ರಾಶಿಯವರೇ, ನಿಮ್ಮಲ್ಲಿ ಅದ್ಭುತವಾದ ಪ್ರತಿಭೆ ಇದೆ, ಬುದ್ಧಿವಂತಿಕೆ ಇದೆ. ನೀವು ಮನಸ್ಸು ಮಾಡಿದರೆ ಏನೇ ಸಾಧನೆ ಬೇಕಾದರೂ ಮಾಡಬಹುದು. ಆದರೆ ನೀವು ಯಾವುದಾದರೂ ಒಂದು ಹೊಸ ಕೆಲಸವನ್ನು ಶುರು ಮಾಡಬೇಕು ಅಂದುಕೊಂಡಾಗ ಇದೇ ವ್ಯಕ್ತಿ ನಿಮ್ಮ ಎದುರು ಬಂದು ನಿಂತು ನಿಮ್ಮನ್ನು ಹೆದರಿಸುತ್ತಾನೆ. ಇದು ನಿನ್ನಿಂದ ಸಾಧ್ಯವಿಲ್ಲ, ಇದರಲ್ಲಿ ನಷ್ಟವಾದರೆ ಏನು ಮಾಡುತ್ತೀಯಾ? ಜನ ನಿನ್ನನ್ನು ನೋಡಿ ನಗುತ್ತಾರೆ ಎಂದು ನಿಮ್ಮ ಆತ್ಮವಿಶ್ವಾಸವನ್ನು ಬೇರಿನಿಂದಲೇ ಕತ್ತರಿಸಿ ಹಾಕುತ್ತಾನೆ. ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಬರಬಹುದಾದ ಅದೆಷ್ಟೋ ಸುವರ್ಣ ಅವಕಾಶಗಳನ್ನು ಕಳೆದುಕೊಂಡಿದ್ದೀರಿ. ಈ ವ್ಯಕ್ತಿ ನಿಮ್ಮ ಜೊತೆ ಇರುವವರೆಗೂ ನೀವು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವೇ ಇಲ್ಲ. ಈತ ನಿಮ್ಮ ಪ್ರತಿಭೆಗೆ, ನಿಮ್ಮ ಯಶಸ್ಸಿಗೆ, ನಿಮ್ಮ ನೆಮ್ಮದಿಗೆ ಬಿದ್ದಿರುವ ಬಹುದೊಡ್ಡ ಗ್ರಹಣ. ಇನ್ನು ನಿಮ್ಮ ಜೊತೆಯಲ್ಲೇ ಇರುವ ಆ 2ನೇ ವ್ಯಕ್ತಿ, ಈತ ಮೊದಲನೇ ವ್ಯಕ್ತಿಗಿಂತ 100 ಪಟ್ಟು ಹೆಚ್ಚು ಅಪಾಯಕಾರಿ. ಈ ವ್ಯಕ್ತಿಯ ಕೆಲಸವೇನು ಗೊತ್ತಾ? ನಿಮ್ಮನ್ನು ಯಾವತ್ತೂ ವರ್ತಮಾನದಲ್ಲಿ ಅಥವಾ ಭವಿಷ್ಯದಲ್ಲಿ ಬದುಕಲು ಬಿಡದಿರುವುದು. ನಿಮ್ಮ ಜೀವನದಲ್ಲಿ ಮುಂದೆ ಹೋಗಬೇಕು, ಹಳೆಯದನ್ನೆಲ್ಲ ಮರೆತು ಹೊಸ ಜೀವನ ಕಟ್ಟಿಕೊಳ್ಳಬೇಕು ಎಂದು ಒಂದೊಂದು ಹೆಜ್ಜೆ ಮುಂದೆ ಇಡುವಾಗಲೂ ಈ ವ್ಯಕ್ತಿ ನಿಮ್ಮ ಕಾಲನ್ನು ಹಿಡಿದು ಹಿಂದಕ್ಕೆ ಎಳೆಯುತ್ತಾನೆ. 5 ವರ್ಷಗಳ ಹಿಂದೆ ನಿಮಗೆ ಮೋಸ ಮಾಡಿದವರ ನೆನಪು, 10 ವರ್ಷಗಳ ಹಿಂದೆ ನೀವು ಅನುಭವಿಸಿದ ಅವಮಾನ, ನಿಮ್ಮನ್ನು ಬಿಟ್ಟು ಹೋದವರ ಮುಖ, ಇವೆಲ್ಲವನ್ನ ಪ್ರತಿದಿನ ಒಂದು ಸಿನಿಮಾದಂತೆ ನಿಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸುತ್ತಾನೆ. ಕಟಕ ರಾಶಿಯವರೇ, ನೀವು ಹಳೆಯ ನೆನಪುಗಳನ್ನು ಅಷ್ಟು ಸುಲಭವಾಗಿ ಮರೆಯುವವರಲ್ಲ. ಆದರೆ ಈ 2ನೇ ವ್ಯಕ್ತಿ ಆ ಹಳೆಯ ಗಾಯಗಳನ್ನು ಒಣಗಲು ಬಿಡುವುದೇ ಇಲ್ಲ. ಪ್ರತಿದಿನ ಆ ಗಾಯವನ್ನು ಕೆದಕಿ ಅದರಿಂದ ರಕ್ತ ಬರುವಂತೆ ಮಾಡುತ್ತಾನೆ. ನೀವು ಊಟ ಮಾಡುವಾಗ, ನೀವು ಕೆಲಸ ಮಾಡುವಾಗ, ನೀವು ಒಂಟಿಯಾಗಿರುವಾಗ ಈತ ಬಂದು ನಿಮ್ಮ ಹಳೆಯ ನೋವುಗಳನ್ನು ನೆನಪಿಸಿ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತಾನೆ. ಅವರು ನನಗೆ ಯಾಕೆ ಹಾಗೆ ಮಾಡಿದರು? ನಾನು ಅವರಿಗೆ ಎಷ್ಟು ಒಳ್ಳೆಯದನ್ನು ಮಾಡಿದ್ದೆ ಎಂದು ನೀವು ಮತ್ತೆ ಮತ್ತೆ ಕೊರಗುವಂತೆ ಮಾಡುತ್ತಾನೆ.
ಈ ವ್ಯಕ್ತಿ ನಿಮ್ಮನ್ನ ಒಂದು ಕತ್ತಲ ಕೋಣೆಯಲ್ಲಿ ಬಂಧಿಸಿದ್ದಾನೆ. ಈತನ ದೆಸೆಯಿಂದಲೇ ನೀವು ಹೊಸಬರನ್ನ ನಂಬಲು ಹೆದರುತ್ತಿದ್ದೀರಿ. ಹೊಸ ಸಂಬಂಧಗಳನ್ನು ಬೆಳೆಸಲು ಹಿಂದೇಟು ಹಾಕುತ್ತಿದ್ದೀರಿ. ಈತ ನಿಮ್ಮನ್ನು ಗತಕಾಲದ ಕೈದಿಯನ್ನಾಗಿ ಮಾಡಿದ್ದಾನೆ. ಈಗ ಮೂರನೇ ವ್ಯಕ್ತಿಯ ಬಗ್ಗೆ ಹೇಳ್ತೇನೆ, ಚೆನ್ನಾಗಿ ಕೇಳಿಸಿಕೊಳ್ಳಿ. ಈತ ಹೊರಗಡೆ ನೋಡಲು ಬಹಳ ಒಳ್ಳೆಯವನಂತೆ, ಮಹಾತ್ಮನಂತೆ ನಾಟಕವಾಡುತ್ತಾನೆ. ಆದರೆ ನಿಮ್ಮ ಪಾಲಿಗೆ ಈತನೇ ಅತಿ ದೊಡ್ಡ ಶತ್ರು. ಈತನಿಗೆ ನಿಮ್ಮ ಕಷ್ಟಗಳಿಗಿಂತ ಬೇರೆಯವರ ಸಂತೋಷವೇ ಬಹಳ ಮುಖ್ಯ. ಈ ವ್ಯಕ್ತಿ ನಿಮ್ಮ ಬಾಯಿಯನ್ನ ಕಟ್ಟಿ ಹಾಕಿದ್ದಾನೆ. ಯಾರಾದರೂ ನಿಮ್ಮ ಬಳಿ ಬಂದು ಸಹಾಯ ಕೇಳಿದರೆ, ನಿಮ್ಮ ಬಳಿ ಆ ಕೆಲಸ ಮಾಡಲು ಸಮಯವಿಲ್ಲದಿದ್ದರೂ, ನಿಮ್ಮ ಬಳಿ ಹಣವಿಲ್ಲದಿದ್ದರೂ, ಈ ವ್ಯಕ್ತಿ ನಿಮ್ಮ ಕೈಯಿಂದ ಬಲವಂತವಾಗಿ ಹೌದು ನಾನು ಮಾಡಿಕೊಡುತ್ತೇನೆ ಎಂದು ಹೇಳಿಸುತ್ತಾನೆ. ಕಟಕ ರಾಶಿಯವರೇ, ನೀವು ಎಷ್ಟು ಬಾರಿ ಬೇರೆಯವರಿಗಾಗಿ ನಿಮ್ಮ ಸ್ವಂತ ಕೆಲಸಗಳನ್ನು ಬಿಟ್ಟಿದ್ದೀರಿ? ಎಷ್ಟು ಬಾರಿ ಬೇರೆಯವರ ಸಾಲ ತೀರಿಸಲು ನೀವು ನಿಮ್ಮ ಕಷ್ಟದ ಹಣವನ್ನು ಕಳೆದುಕೊಂಡಿದ್ದೀರಿ? ಇದಕ್ಕೆಲ್ಲ ಕಾರಣ ಈ ಮೂರನೇ ವ್ಯಕ್ತಿ. ನಿಮ್ಮ ಕೈಯಲ್ಲಿ ಆಗುವುದಿಲ್ಲ ಎಂದು ನೇರವಾಗಿ ಹೇಳುವ ಧೈರ್ಯವನ್ನು ಈತ ನಿಮ್ಮಿಂದ ಕಸಿದುಕೊಂಡಿದ್ದಾನೆ. ಬೇರೆಯವರು ನಿಮ್ಮನ್ನ ಕೆಟ್ಟವರು ಎಂದು ಅಂದುಕೊಳ್ಳಬಾರದು ಎಂಬ ಒಂದೇ ಕಾರಣಕ್ಕಾಗಿ ಈ ವ್ಯಕ್ತಿ ನಿಮ್ಮನ್ನು ಎಲ್ಲರ ಮುಂದೆಯೂ ತಲೆಬಗ್ಗಿಸುವಂತೆ ಮಾಡುತ್ತಿದ್ದಾನೆ. ನೀವು ಎಲ್ಲರಿಗೂ ಒಳ್ಳೆಯವರಾಗಬೇಕು ಎಂಬ ಈತನ ಹುಚ್ಚಾಟದಿಂದಾಗಿ ನೀವು ನಿಮ್ಮ ಸ್ವಂತ ಕುಟುಂಬದವರ, ನಿಮ್ಮ ಹೆಂಡತಿ ಮಕ್ಕಳ, ತಂದೆ ತಾಯಿಯ ಸಂತೋಷವನ್ನು ಕಡೆಗಣಿಸುವಂತೆ ಈತ ಮಾಡಿದ್ದಾನೆ. ಎಲ್ಲರಿಗೂ ಒಳಿತು ಮಾಡುತ್ತಾ ಕೊನೆಗೆ ಯಾರಿಗೂ ಬೇಡವಾದವರಂತೆ ನೀವು ಮೂಲೆಯಲ್ಲಿ ಕುಳಿತು ಕಣ್ಣೀರು ಹಾಕಲು ಈ ಮೂರನೇ ವ್ಯಕ್ತಿಯೇ ನೇರ ಕಾರಣ. ಇನ್ನು ಕೊನೆಯದಾಗಿ ಆ ನಾಲ್ಕನೇ ವ್ಯಕ್ತಿ, ನಾನು ಮೊದಲೇ ಹೇಳಿದಂತೆ ಈತ ಅತ್ಯಂತ ಭೀಕರವಾದ ಶತ್ರು. ಈತ ಬೇರೆ ಯಾರೂ ಅಲ್ಲ, ನಿಮ್ಮ ಕಣ್ಣೀರಿನ ವ್ಯಾಪಾರಿ. ಈತ ನಿಮ್ಮ ಹೃದಯವನ್ನು ಗಾಜಿನಂತೆ ಮೃದುವಾಗಿ, ಅತಿ ಸೂಕ್ಷ್ಮವಾಗಿ ಮಾಡಿದ್ದಾನೆ. ಯಾರಾದರೂ ತಮಾಷೆಗಾಗಿ ಒಂದು ಸಣ್ಣ ಮಾತು ಆಡಿದರೂ ಈ ವ್ಯಕ್ತಿ ಅದನ್ನು ನಿಮ್ಮ ಮನಸ್ಸಿನ ಆಳಕ್ಕೆ ತೆಗೆದುಕೊಂಡು ಹೋಗಿ ಬಾಣದಂತೆ ಚುಚ್ಚುತ್ತಾನೆ. ನೋಡು, ಅವರು ನಿನ್ನನ್ನು ಅವಮಾನ ಮಾಡಿದರು, ಅವರು ನಿನ್ನನ್ನು ಕಡೆಗಣಿಸಿದರು ಎಂದು ನಿಮ್ಮನ್ನು ಪ್ರಚೋದಿಸುತ್ತಾನೆ. ಕಟಕ ರಾಶಿಯವರೇ, ನಿಮ್ಮ ಮುಗ್ಧ ಮನಸ್ಸನ್ನು ಈತ ಅದೆಷ್ಟು ದುರ್ಬಲ ಮಾಡಿದ್ದಾನೆಂದರೆ, ಇತರರ ಸಣ್ಣ ಸಣ್ಣ ತಪ್ಪುಗಳಿಗೂ ನೀವು ಇಡೀ ರಾತ್ರಿ ನಿದ್ದೆ ಮಾಡದೆ ಅಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾನೆ. ಯಾರಾದರೂ ನಿಮ್ಮನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದರೆ ಸಾಕು, ಆ ವ್ಯಕ್ತಿ ನಿಮ್ಮೊಳಗೆ ಒಂದು ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿಸುತ್ತಾನೆ. ನಿಮ್ಮನ್ನು ಪ್ರೀತಿಸುವವರು, ನಿಮ್ಮ ಏಳಿಗೆಯನ್ನು ಬಯಸುವವರು ನಿಮಗೆ ಬುದ್ಧಿವಾದ ಹೇಳಿದರು ಈತನ ಪ್ರಭಾವದಿಂದಾಗಿ ನೀವು ಅವರನ್ನು ಶತ್ರುಗಳಂತೆ ನೋಡಲು ಶುರು ಮಾಡುತ್ತೀರಿ. ಈ ವ್ಯಕ್ತಿ ನಿಮ್ಮ ಸುತ್ತಲೂ ಒಂದು ಕಣ್ಣಿಗೆ ಕಾಣದ ಗೋಡೆಯನ್ನು ಕಟ್ಟಿದ್ದಾನೆ. ಆ ಗೋಡೆಯೊಳಗೆ ನೀವು ಏಕಾಂಗಿಯಾಗಿ ಯಾರಿಗೂ ನಿಮ್ಮ ನೋವನ್ನು ಹೇಳಿಕೊಳ್ಳಲಾಗದೆ ಒಳಗೆ ಉಸಿರು ಕಟ್ಟಿ ಬದುಕುವಂತೆ ಮಾಡಿದ್ದಾನೆ. ಈ ನಾಲ್ಕನೇ ವ್ಯಕ್ತಿಯಿಂದಾಗಿಯೇ ನೀವು ಜೀವನದ ಸಣ್ಣ ಪುಟ್ಟ ಕಷ್ಟಗಳಿಗೂ ಕುಗ್ಗಿ ಹೋಗುತ್ತಿದ್ದೀರಿ, ಬೇಗನೆ ನಿರಾಶೆಗೊಳ್ಳುತ್ತಿದ್ದೀರಿ. ಕಟಕ ರಾಶಿಯವರೇ, ಇಷ್ಟೆಲ್ಲ ಕೇಳಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡಿರಬೇಕು. ಈ 4 ಜನ ಯಾರು? ಇವರು ಎಲ್ಲಿ ಇದ್ದಾರೆ? ನಿಮ್ಮ ಮನೆಯ ಸೋಫಾ ಮೇಲಿದ್ದಾರಾ? ನಿಮ್ಮ ಕಚೇರಿಯಲ್ಲಿದ್ದಾರಾ? ಅಥವಾ ನಿಮ್ಮ ಸಂಬಂಧಿಕರ ರೂಪದಲ್ಲಿ ನಿಮ್ಮ ಜೊತೆಯಲ್ಲೇ ಇದ್ದಾರಾ? ನೀವು ನಿಮ್ಮ ಸುತ್ತಮುತ್ತ ಕಣ್ಣು ಹಾಯಿಸಿ ಹುಡುಕುತ್ತಿರಬಹುದು. ಆದರೆ ಈಗ ನಾನು ಹೇಳಲು ಹೊರಟಿರುವ ಸತ್ಯವನ್ನು ಕೇಳಿದರೆ ಖಂಡಿತ ನಿಮ್ಮ ಮೈ ಜುಮ್ಮೆನ್ನುತ್ತದೆ. ದಯವಿಟ್ಟು ಗಮನವಿಟ್ಟು ಕೇಳಿ. ಈ 4 ಜನ ಹೊರಗಡೆ ಎಲ್ಲಿಯೂ ಇಲ್ಲ. ಅವರು ಬೇರೆ ಯಾರೂ ಅಲ್ಲ. ಅವರು ನಿಮ್ಮ ಒಳಗಡೆ ಇರುವ, ನೀವೇ ಸಾಕಿಕೊಂಡು ಬೆಳೆಸಿರುವ ನಿಮ್ಮದೇ ವ್ಯಕ್ತಿತ್ವದ 4 ಗುಣಗಳು. ಹೌದು ಕಟಕ ರಾಶಿಯವರೇ, ನೀವು ಹುಡುಕುತ್ತಿರುವ 4 ಶತ್ರುಗಳು ನಿಮ್ಮದೇ ಸ್ವಭಾವಗಳು. ಆ ಮೊದಲನೇ ವ್ಯಕ್ತಿ ನಿಮ್ಮ ಅತಿಯಾದ ಯೋಚನೆ. ಯಾವುದು ನಡೆಯುವ ಮುನ್ನವೇ ಏನೇನೋ ಕೆಟ್ಟದ್ದನ್ನು ಕಲ್ಪಿಸಿಕೊಂಡು ನಿಮ್ಮನ್ನು ನೀವೇ ಹೆದರಿಸಿಕೊಳ್ಳುವ ನಿಮ್ಮದೇ ಕೆಟ್ಟ ಗುಣ. ಆ ಎರಡನೇ ವ್ಯಕ್ತಿ ಗತಕಾಲದಲ್ಲಿಯೇ ಬದುಕುವ, ನಿಮ್ಮ ಆಟ ಮುಗಿದು ಹೋದ ಕೆಟ್ಟ ಘಟನೆಗಳನ್ನು, ನಿಮ್ಮನ್ನು ಬಿಟ್ಟು ಹೋದವರನ್ನು ಮರೆಯಲಾಗದೆ ಅವರನ್ನೇ ನೆನಪಿಸಿಕೊಂಡು ಕೊರಗುವ ನಿಮ್ಮದೇ ಸ್ವಭಾವ. ಆ ಮೂರನೇ ವ್ಯಕ್ತಿ ಇಲ್ಲ ಎಂದು ಹೇಳಲಾಗದ ನಿಮ್ಮ ದೌರ್ಬಲ್ಯ. ಯಾರಿಗೂ ಹೇಳಬಾರದು, ಎಲ್ಲರೂ ನನ್ನನ್ನು ಒಳ್ಳೆಯವನು ಎನ್ನಬೇಕು ಅಂದುಕೊಂಡು ನಿಮಗೆ ಕಷ್ಟವಾದರೂ ಬೇರೆಯವರ ಕೆಲಸ ಮಾಡಿ ನಿಮ್ಮದೇ ಮುಗ್ಧತೆ. ಮತ್ತು ಆ ನಾಲ್ಕನೇ ವ್ಯಕ್ತಿ ನಿಮ್ಮ ಅತಿಯಾದ ಭಾವುಕತೆ. ಸಣ್ಣ ಸಣ್ಣ ವಿಚಾರಗಳಿಗೂ ಮನಸ್ಸಿಗೆ ಹಚ್ಚಿಕೊಂಡು ಕಣ್ಣೀರು ಹಾಕುತ್ತಾ ನಿಮ್ಮನ್ನು ನೀವೇ ಒಂಟಿ ಮಾಡಿಕೊಳ್ಳುವ ನಿಮ್ಮದೇ ಅತಿ ಸೂಕ್ಷ್ಮ ಗುಣ. ನೋಡಿದಿರಾ ಕಟಕ ರಾಶಿಯವರೇ, ನಿಮ್ಮ ಶತ್ರುಗಳು ಹೊರಗಿಲ್ಲ, ನಿಮ್ಮನ್ನು ನೀವೇ ಹಾಳು ಮಾಡಿಕೊಳ್ಳುತ್ತಿದ್ದೀರಿ. ಇಂದಿಗೂ ಕಾಲ ಮಿಂಚಿಲ್ಲ. ನಿಮ್ಮೊಳಗಿನ ಈ 4 ಶತ್ರುಗಳನ್ನು ಹಿಂದೆ ಈಗಲೇ ನಿಮ್ಮ ಮನಸ್ಸಿನಿಂದ ಹೊರಹಾಕಿ ಅತಿಯಾಗಿ ಯೋಚಿಸುವುದನ್ನು ಬಿಡಿ. ಹಳೆಯದನ್ನು ಮರೆತು ಹೊಸ ಹೆಜ್ಜೆ ಇಡಿ. ಆಗುವುದಿಲ್ಲ ಎನ್ನುವ ಕೆಲಸಕ್ಕೆ ಮುಖಕ್ಕೆ ಹೊಡೆದಂತೆ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಮತ್ತು ನಿಮ್ಮ ಕಣ್ಣೀರನ್ನು, ಭಾವುಕತೆಯನ್ನು ಯೋಗ್ಯರಲ್ಲದವರ ಮುಂದೆ ವ್ಯಯ ಮಾಡಬೇಡಿ. ನಿಮ್ಮ ಜೀವನ ಅತ್ಯಂತ ಸುಂದರವಾಗಿದೆ. ನೀವು ಅದ್ಭುತವಾದ ವ್ಯಕ್ತಿ. ನಿಮ್ಮನ್ನು ನೀವು ಪ್ರೀತಿಸಲು ಶುರು ಮಾಡಿ, ಜಗತ್ತು ನಿಮ್ಮ ಹಿಂದೆ ಬರುತ್ತದೆ. ಧನ್ಯವಾದಗಳು.
ಕಟಕ ರಾಶಿಯವರಿಗೆ ದೇವರು ಉಡುಗೊರೆಯಾಗಿ ನೀಡಿರುವ ಅಮೋಘವಾದ ವರಗಳು ಹಾಗೂ ಅದೃಷ್ಟ ಯೋಗಗಳನ್ನು ಕರುಣಿಸಿದ್ದಾನೆ. ಕಟಕ ರಾಶಿಯವರಿಗೆ ಸಾಕ್ಷಾತ್ ಭಗವಂತನು ಕೊಟ್ಟಿರುವಂಥ 7 ಅದೃಷ್ಟ ಹಾಗೂ ಮಂಗಳಕರವಾದ ವರಗಳು ಯಾವುವೆಂದು ನೋಡೋಣ ಬನ್ನಿ. ಕಟಕ ರಾಶಿಯವರ ಜೀವನ ಹೇಗಿರುತ್ತದೆ? ಕಟಕ ರಾಶಿಯವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇವರ ಕುಟುಂಬವನ್ನು ಇವರು ಹೇಗೆಲ್ಲ ನೋಡಿಕೊಳ್ತಾರೆ? ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನವನ್ನು ಹೇಗೆಲ್ಲ ನೋಡುತ್ತಾರೆ? ಕಟಕ ರಾಶಿಯವರು ಸಮಾಜದಲ್ಲಿ ಹೇಗೆಲ್ಲ ಗೌರವವನ್ನು ಸಂಪಾದಿಸುತ್ತಾರೆ? ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸುತ್ತಾರೆ? ಹಾಗಾದರೆ ಕಟಕ ರಾಶಿಯವರ ಮುಂದಿನ ದಿನಗಳಲ್ಲಿ ಜೀವನವನ್ನು ಹೇಗೆಲ್ಲ ನಡೆಸ್ತಾರೆ? ಕಟಕ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಣ. ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಟಕ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅಮೋಘವಾದ ಹಾಗೂ ಮಂಗಳಕರವಾದ 7 ಅದೃಷ್ಟ ವರಗಳು ಯಾವುವೆಂದು ನೋಡೋದಾದರೆ, ಕಟಕ ರಾಶಿಯ ಅಧಿಪತಿ ಚಂದ್ರ ಆಗಿರುವುದರಿಂದ ಈ ರಾಶಿಯವರು ತುಂಬಾ ಭಾವುಕ ಗುಣದವರಾಗಿರುತ್ತಾರೆ. ಕಟಕ ರಾಶಿಯವರು ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ತುಂಬ ಬೇಜಾರು ಮಾಡಿಕೊಳ್ಳುತ್ತಾರೆ. ಇಲ್ಲವೇ ಯಾರಾದರೂ ಏನಾದರೂ ಅಂದುಕೊಳ್ತಾರೆ ಅಥವಾ ನಮಗೇನಾದರೂ ಆಗ್ಬಿಡುತ್ತೇನೋ ಎಂದು ಹೆದರಿಕೊಳ್ಳುತ್ತಾರೆ. ಅಷ್ಟೊಂದು ಭಯ ಪಡುತ್ತಾರೆ. ಇದರ ಜೊತೆಗೆ ದುಗುಡ, ಭಯ, ಆತಂಕ, ಮನಸ್ಸಿನಲ್ಲಿಯೇ ಜಿಗುಪ್ಸೆಯನ್ನು ಹೊಂದುತ್ತಾರೆ. ಕಟಕ ರಾಶಿಯವರು ಎಲ್ಲ ವಿಚಾರಗಳಲ್ಲೂ ಮನಸ್ಸಿನಲ್ಲಿಯೇ ಇಟ್ಕೊಂಡು ಯಾವಾಗಲೂ ಕೊರಗ್ತಾ ಇರುತ್ತಾರೆ. ಇವರ ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯದೇ ಆಗಿರಲಿ ಅಥವಾ ಕೆಟ್ಟದ್ದೇ ಆಗಿರಲಿ, ಯಾವುದಾದ್ರೂ ಒಂದು ಇನ್ಸಿಡೆಂಟ್ ನಡೆದಲ್ಲಿ ಇವರು ಆ ಒಂದು ಘಟನೆಯ ಬಗ್ಗೆ ತುಂಬಾ ತಲೆಕೆಡಿಸಿಕೊಳ್ತಾರೆ. ಇವರು ಈ ಒಂದು ಘಟನೆಯನ್ನು ತುಂಬ ದಿನಗಳವರೆಗೂ ಮರೆಯುವುದೇ ಇಲ್ಲ. ಕಟಕ ರಾಶಿಯವರು ಇವರ ಜೀವನದಲ್ಲಿ ಯಾವುದೋ ಒಂದು ಘಟನೆ ನಡೆದಿದೆ ಅಂದರೆ, ಅಥವಾ ಇವರಿಗೆ ಯಾರಾದರೂ ಅವಮಾನ ಮಾಡಿದ್ದಾರೆ, ಅಥವಾ ಇವರಿಗೆ ಬೇರೆ ಯಾರಾದರೂ ಬೇಜಾರು ಮಾಡಿಸಿದ್ದಲ್ಲಿ ಈ ಕಟಕ ರಾಶಿಯವರು ಈ ವಿಚಾರವನ್ನು ಅಲ್ಲಿಯೇ ಬಗೆಹರಿಸಿಕೊಳ್ಳುವ ಕೆಲಸವನ್ನು ಮಾಡಿಕೊಳ್ಳುವುದಿಲ್ಲ. ಇವರು ಆ ವಿಚಾರವನ್ನು ಮನಸ್ಸಿನಲ್ಲಿಯೇ ಇಟ್ಕೊಂಡು ಅವರು ಹಾಗಂದ್ರಲ್ಲ, ಇವರು ಹೀಗಂದ್ರಲ್ಲ ಎಂದು ತುಂಬಾ ಮನಸ್ಸಿನಲ್ಲಿಯೇ ಯಾವಾಗಲೂ ಕೊರಗ್ತಾನೆ ಇರ್ತಾರೆ. ಇಂತಹ ಮನಸ್ಥಿತಿಯ ಮನೋಭಾವದವರು ಈ ಕಟಕ ರಾಶಿಯವರು. ಕಟಕ ರಾಶಿಯವರು ಹುಟ್ಟಿದಾಗಿನಿಂದ ಅಂದರೆ 30ರಿಂದ 35 ವರ್ಷಗಳವರೆಗೂ ಇವರು ಬಹಳ ತುಂಬಾ ಕಷ್ಟ ಅನುಭವಿಸಿ ಬಿಟ್ಟಿರುತ್ತಾರೆ. ಕಟಕ ರಾಶಿಯವರಿಗೆ ಇವರಿಗೆ 35 ವರ್ಷಗಳು ಸಂಪೂರ್ಣವಾಗಿ ಮುಗಿದ ನಂತರ ಇವರ ಜೀವನ ತುಂಬಾ ಅದ್ಭುತವಾಗಿರುತ್ತದೆ. ಕಷ್ಟಗಳೆಲ್ಲ ದೂರವಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಇವರು ಉತ್ತುಂಗವನ್ನು ಏರುತ್ತಾರೆ. ಈ ರಾಶಿಯವರು ಜೀವನದಲ್ಲಿರುವಂತಹ ಭಾವುಕತೆಯನ್ನು ಇವರು ಕಡಿಮೆ ಮಾಡಿಕೊಳ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳೇ ಇರಲಿ ಅಥವಾ ಎಂಥದ್ದೇ ವಿಚಾರವಿರಲಿ, ಇವರು ಸುಖ ಸುಮ್ಮನೆ ಅಳುವುದು, ಇದ್ದಕ್ಕಿದ್ದ ಹಾಗೆ ರೇಗಾಡುವುದು, ಹಾರಾಡುವುದು, ಕೂಗಾಡುವುದು, ಇಲ್ಲವೇ ಸಣ್ಣ ಸಣ್ಣ ವಿಚಾರಕ್ಕೆ ತುಂಬಾ ಕೊರಗುವುದು ಮಾಡಿಕೊಂಡು ಬಂದಿರುತ್ತಾರೆ. ಅಂದರೆ ಈ ರಾಶಿಯವರಿಗೆ 35 ವರ್ಷಗಳವರೆಗೆ ಈ ರೀತಿಯಾದ ಕಷ್ಟಗಳು ಒಂದರ ಮೇಲೊಂದರಂತೆ ಬರುತ್ತವೆ. ಆದರೆ ಕಟಕ ರಾಶಿಯವರಿಗೆ 35 ವರ್ಷಗಳು ಪೂರೈಸಿದ ನಂತರವೇ ಜೀವನದಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೀರಾ. ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಆ ಕಷ್ಟಗಳು, ಆ ದುಃಖಗಳು, ಎಲ್ಲ ರೀತಿಯ ಕಷ್ಟಗಳನ್ನು ಸಹ ನೀವು ನೋಡಿರ್ತೀರ. ಹಾಗಾಗಿ ಕಟಕ ರಾಶಿಯವರು 35 ವರ್ಷಗಳ ನಂತರ ಅದಾದಮೇಲೆ ನಿಮ್ಮ ಜೀವನ ಹೇಗಿರಬೇಕು, ನಾನು ಎಲ್ಲರ ಜೊತೆಯಲ್ಲಿ ಸ್ನೇಹವನ್ನು ಬಯಸುವುದೇ ಅಥವಾ ಬೇಡವೇ ಎನ್ನುವಂಥ ಗೊಂದಲದಲ್ಲಿಯೇ ಇದ್ದು ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕುವ ಮನೋಭಾವದವರು ಈ ಕಟಕ ರಾಶಿಯವರು. ಈ ಕಟಕ ರಾಶಿಯವರು ನಿಜಕ್ಕೂ ಸುಂದರವಾಗಿರುತ್ತಾರೆ. ಯಾಕಂದರೆ ಈ ರಾಶಿಯವರ ಅಧಿಪತಿ ಚಂದ್ರ ಆಗಿರೋದ್ರಿಂದ ಇವರು ಚಂದ್ರನು ಹೊಳೆಯುವ ರೀತಿಯಲ್ಲಿ ಇವರ ಮುಖವು ಫಳಫಳನೆ ಹೊಳೆಯುತ್ತಿರುತ್ತದೆ. ಹಾಗಾಗಿ ಕಟಕ ರಾಶಿಯವರನ್ನು ನೋಡಲು ತುಂಬಾ ಸುಂದರವಾಗಿರ್ತಾರೆ. ತುಂಬಾ ಡೀಸೆಂಟಾಗಿ ಮೇಂಟೈನ್ ಮಾಡಿಕೊಂಡು ಬರ್ತಿರ್ತಾರೆ. ಇವರ ಉಡುಗೆ ತೊಡುಗೆ ಬಹಳ ಅದ್ಭುತವಾಗಿರುತ್ತದೆ. ಇವರು ಮಾತಿನ ಮಲ್ಲರಾಗಿರುತ್ತಾರೆ. ಒಂದು ವೇಳೆ ನಮಗೆ ಯಾರಾದರೂ ಮಾತನಾಡಿಸಿದರೆ ಸಾಕು, ಅವರೊಂದಿಗೆ ಎಲ್ಲವನ್ನ ಹೇಳಿಕೊಳ್ತೇವೆ. ಏನೇ ಇರಲಿ, ಯಾವುದೇ ವಿಚಾರವಿರಲಿ, ಎಲ್ಲವನ್ನು ಬೇರೆಯವರಿಂದ ಹೇಳಿಕೊಳ್ತೇವೆ. ಅವರಿಗೆ ಬಹಳ ಕ್ಲೋಸ್ ಆಗಿ ಬಿಡ್ತೇವೆ. ಆದರೆ ಈ ಕಟಕ ರಾಶಿಯವರು ಇದ್ಯಾವುದನ್ನು ಮಾಡದೆ, ಬೇರೊಬ್ಬರ ಜೊತೆಯಲ್ಲಿ ಹೆಚ್ಚು ಮಾತನಾಡದೆ ಬಹಳ ಸೈಲೆಂಟ್ ಆಗಿಯೇ ಇರಲು ಬಯಸುತ್ತಾರೆ. ಈ ಕಟಕ ರಾಶಿಯವರು ಇವರ ಡ್ರೆಸ್ಸಿಂಗ್ ಸೆನ್ಸ್ ಬಹಳ ಅದ್ಭುತವಾಗಿರಲಿದೆ. ಜೊತೆಗೆ ಇವರು ಆಗಿರಲಿ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಇರ್ತಾರೆ. ಹಾಗೆಯೇ ಯಾರೊಂದಿಗೂ ಹೆಚ್ಚು ಮಾತನಾಡುವುದಿಲ್ಲ. ಅವರೊಂದಿಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತನಾಡ್ತಾರೆ. ಇವರು ಗೆಳೆಯರೊಂದಿಗೆ ಮಾತನಾಡುವಾಗ ಎಷ್ಟು ಬೇಕೋ ಅಷ್ಟೇ ಡೀಸೆಂಟಾಗಿ ಮಾತನಾಡ್ತಾರೆ. ಇವರು ಬೇರೆಯವರು ಏನಾದರೂ ಹೇಳ್ತಿದ್ರೆ ಅವರ ಮಾತಿಗೆ ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ. ಈ ರೀತಿಯ ಸ್ವಭಾವದವರು ಕಟಕ ರಾಶಿಯವರು.
ಹಾಗೆಯೇ ಈ ಕಟಕ ರಾಶಿಯವರು ಇವರ ಜೀವನದಲ್ಲಿ ಇವರು ಇರುವ ವಾತಾವರಣವನ್ನು ಇವರು ತುಂಬಾ ಸ್ವಚ್ಛವಾಗಿರಿಸಿಕೊಳ್ತಾರೆ. ಇವರು ಯಾವಾಗಲೂ ಸಹ ಮನೆಯನ್ನು ಬಹಳ ಸುಂದರವಾಗಿ ಕಾಣುವಂತೆ ಇಟ್ಟುಕೊಳ್ಳುತ್ತಾರೆ. ಇವರು ಪರಿಸರವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಜೊತೆಗೆ ಪರಿಸರವನ್ನು ಪ್ರೀತಿಸುತ್ತಾರೆ. ಪರಿಸರವಿದ್ದರೆ ನಾವು ಎಂದು ತಿಳಿದವರಾಗಿರುತ್ತಾರೆ. ಕಟಕ ರಾಶಿಯವರು ಹೇಗೆಂದರೆ ಇವರು ಜಗಳವೆಂದರೆ ಬಹಳ ದೂರನೇ ಉಳಿದು ಬಿಡ್ತಾರೆ. ಇನ್ನು ಮನೆಯ ವಿಚಾರಕ್ಕೆ ಬಂದರೆ ಮನೆಯನ್ನು ಬಹಳ ಅಚ್ಚುಕಟ್ಟಾಗಿ ಇಟ್ಕೊಳ್ತಾರೆ. ಯಾರಾದರೂ ಸ್ನೇಹಿತರು ಅಥವಾ ಸಂಬಂಧಿಕರು ಮನೆಗೆ ಬಂದರೆ ನಮ್ಮ ಬಗ್ಗೆ ಏನು ಅನ್ಕೋತಾರೆ ಎಂದು ತಿಳಿದು ಯಾವಾಗಲೂ ಸಹ ಇವರು ಮನೆಯನ್ನು ಸ್ವಚ್ಛ ಮಾಡ್ತಾನೆ ಇರುತ್ತಾರೆ. ಪ್ರತಿಯೊಂದು ವಸ್ತುವನ್ನು ಕ್ಲೀನ್ ಮಾಡ್ತಾನೆ ಇರ್ತಾರೆ. ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಸ್ವಭಾವದವರು ಕಟಕ ರಾಶಿಯವರು. ಮೊದಲೇ ಹೇಳಿದಂತೆ ಇವರು ಯಾವಾಗಲೂ ಸಹ ಮನೆ, ಮನಸ್ಸು ಹಾಗೂ ದೇಹವನ್ನು ಬಹಳನೇ ನೀಟಾಗಿ ಸ್ವಚ್ಛವಾಗಿ ಇಟ್ಟುಕೊಳ್ತಾರೆ. ಇವರು ಬಹಳ ಸಮಯವನ್ನು ಇದಕ್ಕಾಗಿಯೇ ಮೀಸಲಿಡ್ತಾರೆ. ಈ ರಾಶಿಯವರಿಗೆ, ಕಟಕ ರಾಶಿಯವರಿಗೆ ಶಾಂತವಾದ ವಾತಾವರಣವನ್ನು ಬಹಳ ಇಷ್ಟಪಡುತ್ತಾರೆ. ಗಲಾಟೆ ಗದ್ದಲವೆಂದರೆ ಇವರಿಗೆ ಇಷ್ಟವಾಗುವುದಿಲ್ಲ. ಇದರ ಜೊತೆಗೆ ಇವರಿಗೆ ಮನೆಯಲ್ಲಿ ಸಹ ಶಾಂತವಾಗಿರಬೇಕು ಹಾಗೂ ಸ್ವಚ್ಛವಾಗಿರಬೇಕು. ಹಾಗೆಯೇ ಕಟಕ ರಾಶಿಯವರು ತಮ್ಮ ಕುಟುಂಬವನ್ನು ಬಹಳನೇ ಇಷ್ಟಪಡುತ್ತಾರೆ. ಕುಟುಂಬದವರಿಗೆ ಏನಾದರೂ ಸಮಸ್ಯೆ ಆದರೆ ಅದನ್ನು ಸಾಧ್ಯವಾದಷ್ಟು ಬೇಗ ಬಗೆಹರಿಸುತ್ತಾರೆ. ತನಗೇನಾದರೂ ಪರವಾಗಿಲ್ಲ ಆದರೆ ಕುಟುಂಬದವರಿಗೆ ಏನಾದರೂ ಆದರೆ ಸಹಿಸಿಕೊಳ್ಳುವುದಿಲ್ಲ. ಮನೆಯವರನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ತಾರೆ. ಕಟಕ ರಾಶಿಯವರ ಅಧಿಪತಿ ಬಂದು ಚಂದ್ರ. ಚಂದ್ರನು ಆಕಾಶದಲ್ಲಿ 15 ದಿನಗಳ ಕಾಲ ಬಹಳ ಸುಂದರವಾಗಿ ಗೋಚರಿಸುತ್ತಾನೆ. ಉಳಿದ 15 ದಿನಗಳ ಕಾಲ ಬಹಳ ಮಂಕಾಗಿ ಉಳಿಯುತ್ತಾನೆ. ಹಾಗಾಗಿ ಕಟಕ ರಾಶಿಯವರು ಇವರು 15 ದಿನ ತುಂಬ ಖುಷಿಯಾಗಿಯೇ ಇರ್ತಾರೆ. ಉಳಿದ 15 ದಿನ ಅಷ್ಟೇ ದುಃಖದಲ್ಲಿರುತ್ತಾರೆ. ಯಾಕಂದರೆ ಈ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಕಷ್ಟ ಸುಖಗಳನ್ನು ಸರಿಸಮಾನವಾಗಿ ಸ್ವೀಕರಿಸುತ್ತಾರೆ. ಕಟಕ ರಾಶಿಯವರ ಕುಟುಂಬದವರ ಬಗ್ಗೆ ಮಾತನಾಡುವುದಾದರೆ ಇವರು ಹೆಚ್ಚು ಕಾಳಜಿಯನ್ನು ವಹಿಸ್ತಾ ಇರ್ತಾರೆ. ಕಟಕ ರಾಶಿಯವರು ತುಂಬಾ ಕಾಳಜಿ ವಹಿಸುವಂಥವರು. ಇವರ ಕುಟುಂಬವೇ ಆಗಲಿ, ಇವರ ಮನೆಯೇ ಆಗಿರಲಿ, ಇವರ ಮಕ್ಕಳೇ ಆಗಿರಲಿ, ಎಲ್ಲರನ್ನೂ ಸಹ ತುಂಬಾ ಕೇರ್ ಮಾಡ್ತಾ ಇರ್ತಾರೆ. ಆರೋಗ್ಯದ ಬಗ್ಗೆ ತುಂಬ ಕೇರ್ಫುಲ್ ಆಗಿರ್ತಾರೆ. ಮನೆಯ ಬಗ್ಗೆಯೇ ಹೆಚ್ಚು ಯೋಚನೆ ಮಾಡ್ತಿರ್ತಾರೆ. ಕಟಕ ರಾಶಿಯವರಿಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತೆ. ಕಟಕ ರಾಶಿಯವರಿಗೆ ಮನೆ ಜವಾಬ್ದಾರಿ, ಜೀವನದ ಜವಾಬ್ದಾರಿ ಎನ್ನುವುದು ಜಾಸ್ತಿ ವಹಿಸಿಕೊಂಡಿರ್ತಾರೆ. ಹಾಗೆಯೇ ಕಟಕ ರಾಶಿಯವರು ಬಹಳಷ್ಟು ಕಡಿಮೆ ಮಾತನಾಡ್ತಾರೆ. ಹೆಚ್ಚು ತಾಳ್ಮೆಯಿಂದ ಇರ್ತಾರೆ. ಯಾವುದೇ ತೊಂದರೆಯೂ ಸಹ ಇವರ ಹತ್ತಿರಕ್ಕೂ ಕೂಡ ಸುಳಿಯೋಕ್ಕೂ ಬಿಡಲ್ಲ. ಕಟಕ ರಾಶಿಯವರು ಆದಷ್ಟು ಕಡಿಮೆ ಮಾತನಾಡ್ತಾರೆ. ಇವರ ಮಾತು ಅಷ್ಟೇ ಹರಿತವಾಗಿರುತ್ತದೆ. ಇವರು ಕಡಿಮೆ ಮಾತನಾಡ್ತಿರ್ತಾರೆ. ಎಷ್ಟು ಬೇಕೋ ಅಷ್ಟೇ ಮೇಂಟೈನ್ ಮಾಡಿಕೊಂಡು ಮಾತನಾಡ್ತಿರ್ತಾರೆ. ಹಾಗೆಯೇ ಇವರಿಗೆ ಯಾವುದೇ ತೊಂದರೆ ಬಂದರೂ ಸಹ ಇವರು ಹತ್ರ ಬರೋಕೆ ಬಿಡುವುದಿಲ್ಲ. ಮೊದಲು ಕ್ಲಿಯರ್ ಮಾಡಿ ಕಳಿಸಿಬಿಡ್ತಾರೆ. ಇಂತಹ ಮನೋಭಾವದವರು ಕಟಕ ರಾಶಿಯವರು. ಇನ್ನು ಕಟಕ ರಾಶಿಯವರು ತುಂಬಾನೇ ಯೋಚನೆ ಮಾಡುವಂತಹ ಸ್ವಭಾವದವರು. ಓವರ್ ಥಿಂಕ್ ಅಂದರೆ ತುಂಬಾನೇ ಹೆಚ್ಚಾಗಿ ಯೋಚನೆಯನ್ನ ಮಾಡ್ತಾರೆ. ಕಟಕ ರಾಶಿಯವರು ಇವರಿಗೆ ಏನಾದರೂ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು ಅಂದರೆ, ಇಲ್ಲವೇ ಒಂದು ಸಣ್ಣದೇನಾದರೂ ಆದರೂ ಸಹ ಇವರು ತುಂಬಾನೇ ಯೋಚನೆ ಮಾಡ್ತಾರೆ. ಅವರು ನನಗೆ ಹಾಗೆ ಮಾಡಿಬಿಟ್ರಲ್ಲ, ಹೀಗೆ ಮಾಡಿಬಿಟ್ರಲ್ಲ, ಏನು ಮಾಡೋದು, ಅಯ್ಯೋ ಹಾಗೆಯೇ ಆಗಿಬಿಡುತ್ತೇನೋ, ಅಯ್ಯೋ ನನ್ನ ಜೀವನ ಮುಗಿದೇ ಹೋಗುತ್ತೇನೋ ಎನ್ನುವ ರೀತಿಯಲ್ಲಿ ತುಂಬ ಯೋಚನೆ ಮಾಡೋರು ಈ ಕಟಕ ರಾಶಿಯವರು. ಹಾಗೆಯೇ ಇವರು ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಇವರು ಬಹಳ ಮೃದುವಾಗಿರುವುದರಿಂದ ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡ್ತಾರೆ. ಹಾಗೆಯೇ ಕುಟುಂಬವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗಾಗಿ ಒಂದು ವೇಳೆ ಇವರು ಯಾರನ್ನಾದರೂ ಇಷ್ಟಪಡ್ತಿದ್ರೆ ಅವರನ್ನು ಕಳೆದುಕೊಳ್ಬೇಕು ಎನ್ನುವಂತಹ ಮನೋಭಾವನೆ ಅನ್ನೋದು ಇವರಿಗೆ ಸ್ವಲ್ಪವೂ ಸಹ ಇರುವುದಿಲ್ಲ. ಅಕಸ್ಮಾತ್ ಏನಾದರೂ ಒಂದು ವಸ್ತು ಕಳ್ಕೊಂಡ್ರೆ ಅದನ್ನು ಸಹಿಸಿಕೊಳ್ಳೋಕು ಎಂದರೆ ಇವರಿಗೆ ತುಂಬ ಕಷ್ಟವಾಗುತ್ತದೆ. ಅಂತಹ ಸ್ವಭಾವದವರು ಈ ಕಟಕ ರಾಶಿಯವರು. ಕಟಕ ರಾಶಿಯವರು ಯಾವುದೇ ವಿಚಾರಕ್ಕೂ ಸಹ ಬೇಗ ಹೊಂದಿಕೊಳ್ಳಲ್ಲ. ಒಂದು ವೇಳೆ ಏನಾದರೂ ಹೊಂದಿಕೊಂಡ್ರೆ ಯಾವುದೇ ಕಾರಣಕ್ಕೂ ಇವರು ಬಿಟ್ಟುಕೊಡಲ್ಲ. ಈಗ ಯಾವುದಾದರೂ ಒಂದು ಕೆಲಸಕ್ಕೆ ಸೇರಿಕೊಳ್ಬೇಕು ಅಂದ್ಕೊಂಡ್ರೆ, ಈ ಕೆಲಸವೇ ಆಗಲಿ ಅಥವಾ ಯಾವುದಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸಕ್ಕೆ ಇವರು ಅಷ್ಟು ಬೇಗ ಹೊಂದಿಕೊಳ್ಳಲ್ಲ. ಒಂದು ವೇಳೆ ಇವರಿಗೆ ಏನಾದರೂ ಅಡ್ಜಸ್ಟ್ ಆಗಿಬಿಟ್ರೆ ಇವರು ಬಿಟ್ಟು ಕೊಡುವ ಮಾತೇ ಇಲ್ಲ. ಇನ್ನು ಕಟಕ ರಾಶಿಯವರಿಗೆ ಸ್ನೇಹಿತರನ್ನೋದು ಜಾಸ್ತಿ, ಫ್ರೆಂಡ್ ಸರ್ಕಲ್ ಜಾಸ್ತಿ ಇರುತ್ತದೆ. ಈ ರಾಶಿಯವರು ಯಾರೊಬ್ಬರಿಗೂ ಸಹ ನಂಬಿಕೆ ದ್ರೋಹ ಮಾಡಲ್ಲ. ಈ ರಾಶಿಯವರು ಯಾರಿಗೂ ಕೂಡ ಮೋಸ, ವಂಚನೆ, ನಂಬಿಕೆ ದ್ರೋಹ ಇಂತಹ ಯಾವುದನ್ನು ಸಹ ಇವರು ಮಾಡೋದಿಲ್ಲ. ಇನ್ನು ಇವರು ಯಾವುದೇ ಕಾರಣಕ್ಕೂ ಒಂಟಿಯಾಗಿರಲ್ಲ. ಒಂಟಿಯಾಗಿರೋದಕ್ಕೆ ಇವರು ಬಯಸುವುದೂ ಇಲ್ಲ. ಇವರು ಹೇಗಂದ್ರೆ ನನ್ನ ಕುಟುಂಬದವರು ಹಾಗೂ ನನ್ನ ಸುತ್ತಮುತ್ತಲಿನ ಎಲ್ಲರೂ ಚೆನ್ನಾಗಿಯೇ ಇರಬೇಕು ಎನ್ನುವಂತಹ ಮನೋಭಾವದವರು.
ಯಾಕಂದರೆ ಕಷ್ಟ ಅನ್ನೋದನ್ನು ಬಹಳ ಚಿಕ್ಕ ವಯಸ್ಸಿನಲ್ಲೇ ಅನುಭವಿಸಿರ್ತಾರೆ. ಹಾಗಾಗಿ ಇವರು 35 ವರ್ಷದ ನಂತರ ಯಾರಿಗೂ ಕೂಡ ಮೋಸ ಮಾಡೋಕ್ಕಾಗಲ್ಲ. ಇವರಿಗೂ ಸಹ ಯಾರೊಬ್ಬರೂ ಮೋಸ ಮಾಡೋಕ್ಕಾಗಲ್ಲ. ಇವರು ಕಷ್ಟ ಅನ್ನೋದನ್ನು ಹಿಂದೆಯೇ ನೋಡಿರ್ತಾರೆ. ಹಾಗಾಗಿ ಯಾರಿಗೂ ಸಹ ಕಷ್ಟ ಕೊಡಲು ಇಚ್ಛಿಸುವುದಿಲ್ಲ. ಆದರೆ ಇವರಿಗೆ 35 ವರ್ಷಗಳು ದಾಟಿದ ನಂತರ ಇವರು ರಾಜನಂತೆ ಬಾಳುತ್ತಾರೆ. ಇವರು ಯಾರಿಗೂ ಸಹ ಕೇಡನ್ನು ಬಯಸೋದಿಲ್ಲ. ಯಾಕಂದರೆ ಕಷ್ಟದ ಬೆಲೆ ಇವರಿಗೆ ಚೆನ್ನಾಗಿಯೇ ಗೊತ್ತಿರುತ್ತದೆ. ಹಾಗಾಗಿ ಯಾರು ಹೇಗೆ ಅನ್ನೋದನ್ನು ಬೇಗ ಅಳೆದು ತೂಗಿಬಿಡ್ತಾರೆ. ಚಿಕ್ಕ ವಯಸ್ಸಲ್ಲೇ ಕಷ್ಟದ ಸಮಯದಲ್ಲಿಯೇ ಬಹಳನೇ ದೃಢವಾಗಿರುತ್ತಾರೆ. ಗಟ್ಟಿ ಮನಸ್ಸು ಮಾಡಿ ಜೀವನ ನಡೆಸ್ತಾರೆ. ಹಾಗಾಗಿಯೇ ಈ ಕಟಕ ರಾಶಿಯವರು ಮಗುವಿನ ಹಾಗೆ ಮನಸ್ಸುಳ್ಳವರು. ಇವರು ಚಿಕ್ಕ ವಯಸ್ಸಲ್ಲೇ ನಾನು ಪರ್ಫೆಕ್ಟ್ ಆಗಿರಬೇಕೆಂದು ನಿರ್ಧಾರವನ್ನು ಮಾಡ್ತಾರೆ. ಗಟ್ಟಿ ಮನಸ್ಸು ಮಾಡ್ತಾರೆ ಇವರು. ಈ ರಾಶಿಯವರು ಎಂಥದ್ದೇ ಕಷ್ಟ ಬಂದರೂ ಕುಗ್ಗಲ್ಲ, ಆ ಥರ ಮನೋಭಾವದವರು. ಇವರು ದೈಹಿಕವಾಗಿ ಎಷ್ಟೇ ಸ್ಟ್ರಾಂಗ್ ಆಗಿದ್ದರೂ ಸಹ ಇವರ ಮನಸ್ಸು ಮಗುವಿನ ಹಾಗಿರುತ್ತದೆ. ಹಾಗೇನೆ ಕಟಕ ರಾಶಿಯವರನ್ನು ಬಳಸಿಕೊಳ್ಳುವ ಜನರೇ ಜಾಸ್ತಿ. ಇವರನ್ನು ಯೂಸ್ ಮಾಡ್ಕೊಳ್ಳೋಕೆ ಜನ ಯೋಚನೆ ಮಾಡ್ತಿರ್ತಾರೆ. ಆದರೂ ಸಹ ಇವರು ಇವರ ಜೀವನವನ್ನು ಬಹಳ ಸುಂದರವಾಗಿ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಎಂದು ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕಟಕ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೇ ರೀತಿ ನಡೆಯುತ್ತಿದ್ರೆ ಈ ಮಾಹಿತಿಯು ಕಟಕ ರಾಶಿಯವರಿಗೆ ನಿಜ ಅಂತ ಅನಿಸಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ. ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.